ಎಲ್ಲಾ ಧರ್ಮದ ಎಲ್ಲಾ ಸಮಸ್ತ ಗುರು ಹಿರಿಯರಿಗೆ ಒಂದು ಸಲ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಯಾವ ಜಗಜ್ಯೋತಿ ಬಸವೇಶ್ವರರು ಒಂದು ವಚನದೊಳಗೆ ಹಿಂದೆ ಹೇಳುತ್ತಾರಲ್ಲ, ಏನು ಹೇಳಿ ಸರ, ಗೀತವ ಬಲ್ಲಾತನು ಜಾನಲ್ಲ, ಮಾತು ಬಲ್ಲಾತನು ಜಾನಲ್ಲ. ಹೌದಾ? ಗೀತವ ಬಲ್ಲಾತನು ಜಾನಲ್ಲ, ಮಾತು ಬಲ್ಲಾತನು ಜಾನಲ್ಲ. ಹೌದು ಹೌದು. ಆತ ಜಾಣನು ಲಿಂಗದ ನೆರೆ ನಂಬಿದಾತನ ಜಾಣ. ಹೌದು ಹೌದು. ಜವನ ಬಾಲವ ಕೊಯ್ದು ಹೋದಾತನೇ ಜಾಣ ಅಂತ ಹೇಳಿದ್ರು ಬಸವಣ್ಣವರು. ಈ ಮಾತನ್ನೇ ಯಾಕೆ ಹೇಳಿದ್ರಿ ಸರ? ಈ ಮಾತನ್ನ ಹಿಂಗೆ ಯಾಕೆ ಹೇಳಿದ್ರಪ್ಪ ಅಂತ ಕೇಳಿದ್ರ, ಹೌದು, ಯಾವ ಜಗಜ್ಯೋತಿ ಬಸವೇಶ್ವರರ 32 ರಾಗಗಳಲ್ಲಿ ಹಾಡಿ ಎಷ್ಟೋ ಜನ ಎಲ್ಲರಿಗೆ ಕೂತು ಪ್ರತಿಪಾದನೆಯನ್ನು ಮಾಡ್ತಿದ್ರು. ಹೌದು ಹೌದು ಹೌದು. ಆದ್ರೂ ಕೂಡ ಗೀತ ಬಲ್ಲಾತನ ಜಾನಲ್ಲ, ಮಾತು ಬಲ್ಲಾತನ ಜಾನಲ್ಲ ಅಂತೇಳಿ ಯಾಕಂದ್ರಪ್ಪ ಅಂತ ಕೇಳಿದ್ರ, ಯಾಕಂದ್ರಪ್ಪ ಯಾವನು ಹಾಡುವ ಹಾಡಿನೊಳಗ ಕೇಳುವ ಕುತೂಹಲ ರಸ ನೀಡುವುದನ್ನು ಇಂಥ ಹಾಡು ಹಾಡೋರು ಜಾನರಲ್ಲ ಅಂತ ಹೇಳಿದ್ರು. ಯಾವ ಮಾತು ಹೇಳುವಂತ ಮಾತುಗಾರನ ಮಾತಿನಲ್ಲಿ ಈ ಜನರ ಮನಸ್ಸು ತಲೆಗೊಳ್ಳಾದಂತ ಮಾತನ್ನು ಯಾರು ಹೇಳ್ತಾರ ಇವರು ಕೂಡ ಜಾನರಲ್ಲ ಅಂತ ಹೇಳಿದ್ರು ಬಸವಣ್ಣನವರು. ಹೌದು ಹೌದ್ರಪ್ಪ. ಅದಕ್ಕ ಇವತ್ತಿನ ದಿವಸ ನಾವು ಯಾವಾಗ ಹಾಡಬೇಕಾಗ್ಯದ, ಹೌದು, ಯಾವಾಗ ಬಿಡಬೇಕಾಗ್ಯದ, ಯಾವಾಗ ಕೊಡಬೇಕಾಗ್ಯದ, ಯಾವಾಗ ತಗೋಬೇಕಾಗ್ಯದ ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಮನುಷ್ಯನಿಗಿಂತ ಸಂತಿ ಮಾಡಕ್ ಬರ್ತದೆ, ಇದಕ್ಕಂದ್ರೆ ಸಂತಿ ಮಾಡಕ್ ಬರಂಗಿಲ್ಲ. ಹೌದು ಹೌದಪ್ಪ. ಭಗವಂತ ಭಾಜನಕ್ಕೆ ಹೋಗಿ ಬಾ ಅಂತೇಳಿ ಭವಕ್ಕೆ ಕಳಿಸಿದ ಕೂಡಲೇ ಕೈಚೀಲ ತಗೊಂಡು ಬಂದು ಬಾಜರಕ್ಕೆ ಬಂದ್ರೆ ಸಂತೆ ಆಗಂಗಿಲ್ಲ. ಏನು ತರಬೇಕಾಗಿದೆ, ಏನು ಒಯ್ಬೇಕಾಗಿದೆ ಅಂತಕ್ಕಂಥದ್ದು ಅಲ್ಲಿ ಸಂತೆ ಕೇಳ್ಕೊಂಡು ಬಂದ್ರೆ ಇಲ್ಲಿ ಕೈಪಲ್ಯ ಸಂತೆ ಒಳಗೆ ಮಾಡಕ ಬರ್ತದೆ. ಹೌದು ಹೌದಲ್ರಿ ಸರ. ಅದಕ್ಕೆ ಹೇಳಿದ್ರು ಒಂದು ಮನುಷ್ಯನಿಗೆ ಒಂದು ಏನು ತಿಳಿದು ಬರ್ತಾರಪ್ಪ ಅಂತ ಕೇಳಿದ್ರೆ, ಏನ್ರಿಪ್ಪ, ಯಾವ ಸಿದ್ಧಾಂತ ಗುರುಜಿ ಅವರು ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥವ್ರು, ಗುರುಜಿ ಒಳ್ಳೆಯ ಸಾಹಿತ್ಯಗಳಾಗಿರ್ತಕ್ಕಂಥವ್ರು, ಇಂಥ ಎಷ್ಟೋ ಶಿಶು ಮಕ್ಕಳಿಗೆ ಗುರು ಆಗಿರ್ತಕ್ಕಂಥವ್ರು ಒಂದು ಪದ್ಯಗಳನ್ನು ಹಾಡಿದ್ರಪ್ಪ. ಒಂದು ಸ್ವಲ್ಪ ನಿಮ್ಗೆ ಜ್ಞಾಪಕ ಮಾಡಿ ಕೊಡ್ತೀನಿ. ಮಾಸ್ತರ್ಗಳು ನೀವು ಆದವರು, ಹೌದಾ, ಕೂತು ಕುಡಿದ್ರಿ ಅಂತಂದ್ರ ಶಿಶು ಮಕ್ಕಳು ಎದ್ದು ನೆತ್ತು ಕುಡಿತಾರೆ. ಹೌದು ಹೌದ್ರಿ ಸರ್. ನೀವು ಎದ್ದು ನೆತ್ತು ಕುಡಿದ್ರಿ ಅಂದ್ರ ಆ ಶಿಶು ಮಕ್ಕಳೆಲ್ಲ ಕುಣಿದಾಡಿ ಕುಡಿತಾರೆ. ಹೌದು ಹೌದು ಹೌದಲ್ರಿ. ಅದಕ್ಕೆ ನೀವು ಒಂದು ಪದ್ಯ ಹಾಡಿದ್ರಿ, ಹೌದು ದಯ ವಿಚಾರ ಮಾಡ್ತಕ್ಕಂಥ ಮಾತೈತಿ. ಅಲ್ಲ, ಈ ಜಾನಪದ ಕಲೆಯೊಳಗೆ ಒಂದು ಜಾನಪದ ಹಾಡಿದ್ರಿ ಸರ. ಆ ಜಾನಪದ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ, ಒಂದು ಒಳ್ಳೆಯ ಒಂದು ಸನ್ಮಾರ್ಗಕ್ಕೆ ಹೋಗಿಬಿಟ್ಟುವಂತ ಪದ್ಯ ಇರಬೇಕು. ಆ ಪದ್ಯ ದಾರಿ ಕೆಡಿಸುವಂತ ಪದ್ಯ ಆಗಿರಬಾರ್ದು. ನೋಡಿ ಒಂದು ಪದ್ಯ ಹಾಡಿದ್ರು, ಹೌದೌದು, ಚೈನಾ ತಂದಿನ ಬಾರ ಕುಂಟಗಾಲತ್ತಾರ ಏನನ್ನು ಬೇಡತ್ತೆ ಬೇಡ ಗೆಳತಿ ಬೇಡಿದ ಕೊಡ್ಸಕ್ಕ ಬಂದೇನ ಅಂತೇಳಿ ಕಿಶನ್ ಒಂದು ಪದ ಹಾಡಿದ್ರು. ದಯ ವಿಚಾರ ಮಾಡ್ತಕ್ಕಂಥ ಮಾತೈತಿ. ಈ ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಕಲಾವಂತರು ಜಾನಪದ ಏನು ಹಾಡ್ತಾರಲ್ಲ, ಆ ಜಾನಪದ ಹಾಡುವಂತ ಕಲಾವಿದರಿಗೆ ಒಂದು 4 ಪದಗಳನ್ನು ನಾ ಬರೆದು ಕೊಟ್ಟಿವಿ. ಹೌದು ಹೌದಲ್ರಪ್ಪ. ಕೆಟ್ಟ ಬರೆದು ಕೊಟ್ಟೇವೆ, ಕರೆ ಒಳ್ಳೆಯದು ಬರೆದು ಕೊಟ್ಟೇವೆ. ಖರೆ ಯಾವಾಗ ಅದನ್ನು ಸ್ವೀಕಾರ ಮಾಡ್ಬೇಕಾಗಿದೆ, ಯಾವಾಗ ಅವನ್ನ ಬಿಡಬೇಕಾಗಿದೆ, ಎಷ್ಟು ಮನುಷ್ಯ ಮೊದಲು ತಿಳ್ಕೋಬೇಕಾಗಿದೆ. ಹೌದು ಹೌದಲ್ರಿ. ಬೇರೆ ಬರೆದು ಕೊಟ್ಟಿರ್ತೇವೆ, ಹೌದು, ಖರೆ ನಾವು ಸ್ವೀಕಾರ ಮಾಡ್ಬೇಕಾಗಿತ್ತು ಎಂತಾದನ್ನು ಸ್ವೀಕಾರ ಮಾಡ್ಬೇಕು. ಎಂತಾದ್ರಿಪ್ಪ ನೋಡ್ರಿ, ನಾವು ಹಾಡುವಂತ ಹಾಡಕ್ಕೆ ಜನ ಅಧರ್ಮದ ದಾರಿ ಹಿಡಿದು ಒಂದು ಧರ್ಮದ ದಾರಿ ಹಿಡಿಬೇಕು, ಅಂತ ಪದ್ಯವನ್ನೇ ಹಾಡ್ಬೇಕಲ್ರಿ ಸರ. ಮರ ಇಟ್ಟು ಮರದ ಸಾವಿರಾರು ಹಣ್ಣುಗಳು ಬಿಟ್ಟಿರ್ತಾವು. ಒಳ್ಳೆ ಹಣ್ಣನ್ನು ಆಯ್ಕೊಂಡು ತಿನ್ರಿ, ಕೆಟ್ಟ ಹಣ್ಣು ಬಿಡ್ರಿ. ಜಾನಪದ ಒಳ್ಳೆ ಸಾಹಿತ್ಯ ಜಾನಪದನೋದವು, ಕೆಟ್ಟ ಜಾನಪದನೋದವು. ಕೆಟ್ಟದನ್ನ ಬಿಡ್ರಿ, ಒಳ್ಳೆಯದನ್ನ ಆಯ್ಕೊಡ್ರಿ ಅಂತ ನಂದೊಂದು ವಿನಂತಿ ಅಂತ. ಹೌದು, ಎಲ್ಲರಿಗೆ ಜಾನಪದ ಹಾಡಿದ್ರೆ ಎಂತ ಹಾಡ್ಬೇಕು, ಎಂತ ಜಾನಪದ ಹಾಡ್ಬೇಕಪ್ಪ ಅಂತ ಕೇಳಿದ್ರೆ, ಗಂಡ ಹೆಣ್ಣು ಸಂಸಾರದೊಳಗ
ಮಾಡಿ ಆ ಹಾಡ ಹಾಡಿದ್ದನ್ನು ಕೇಳಿದ ಕೂಡಲೇ ಹೆಣ್ಣು ಮಗಳಿದ್ದಕ್ಕೆ ಎದ್ದಿಕ್ಕಿಸಿದ ನಾನು ಅದು ಗಂಡನ ಮನೆಗೆ ಹೋಗಬೇಕು ಬಾಳೆ ಮಾಡಬೇಕು ಅಂತಕ್ಕಂಥ ವಿಚಾರ ಬರಬೇಕು ಅಂತ ಪಕ್ಕವನ್ನೇ ಹಾಡಬೇಕು. ಹೌದಲ್ರಿ ಸರ, ನೀವೆಲ್ಲರೂ ನಿಮ್ಮ ಹಾಡ ಕೇಳಿದ್ರೆ ಎದ್ದು ಹೆಣ್ಣು ಹುಡುಗರು ಓಡುವಂತ ಪದ ಹಾಡಬೇಡಿ. ಹೌದೌದು, ಮುನ್ಸಿಪಾಲಿಟಿ ಪದಗಳು ಅಂತ ಹಾಡ್ಬೇಕು ಕೇಳಿ. ಬಿಟ್ಟು ತಿರುಗಾಡ ತಂಗಿ ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಯಾಗ ಕೊಟ್ಟ ಮನೆಯ ಬಿಟ್ಟು ತಿರುಗಾಡ ತಂಗಿ ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಯಾಗ ಕೊಟ್ಟ ಮನೆಯ ಬಿಟ್ಟು ತಿರುಗಾಡ ತಂಗಿ ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಯಾಗ ಕೊಟ್ಟ ಮನೆಯ ಬಿಟ್ಟು ತಿರುಗಾಡ ತಂಗಿ ಹುಟ್ಟಿದ ಊರಾಗ ಬಾಳವ ಗಂಡನ ಮನೆಯಾಗ. ಪದ ಹಾಡಿದರೆ ಹೆಣ್ಣು ಮಕ್ಕಳು ಎದ್ದು ಹೋದವರು ಬಂದು ಕೂತು ಕೇಳಿರ್ಬೇಕು, ಅಂತ ಪದ ಹಾಡಬೇಕು. ಪದ ಹಾಡಿದ ಕೂಡಲೇ ಎದ್ದು ಹೋಗಬೇಕು ಅಂತಕ್ಕಂಥ ಭಾವ ಬರ್ತದೆ. ಹೌದೌದು, ಊರಂತ ಪದಗಳು ಏನಾಗ ಹಾಡಿದ್ರಲ್ಲ ಪದಗಳು ಹಾಡಿದ್ರೆ ಎಷ್ಟು ಚಂದ ಕರ್ಸ ನೋಡ ಅವ್ರಿಗೆ. ಕುಡುನಾಯ್ಕ ಎದ್ದು ಈಗ ಹೌದು, ಗುರುವಿನ ಏನ್ ಸರ್ ಕಲಿಸಿ ಹೋಗಿದ್ದು ಬೈಯೋ ಆ ಮನುಷ್ಯ ಹೇಳ್ತಾನೆ ಎಲ್ಲ ಗುರು ಅಂದ್ರೆ ಅಂತವರಿಗೆ ಅಂದ್ರು, ಅಂತವ್ರಿಗಪ್ಪ ಗುರು ಅಂತಕ್ಕಂಥ ಕತ್ತಲದಿಂದ ಅಂತ ಜ್ಞಾನದ ಬೆಳಕಿಗೆ ಯಾರು ಹೋಯ್ತಾರೆ ಅವರೇ ಗುರು ಅಂತಿಸ್ಕೊಂಡ. ಅದಕ್ಕೆ ಇವತ್ತು ಅಂತ ಗುರುವಿನ ಸ್ಥಾನದೊಳಗೆ ನೀವು ಉಳ್ಕೊಂಡಿರಿ. ಅದಕ್ಕೆ ಒಳ್ಳೆಯ ಒಂದು ಶಿಶು ಮಕ್ಕಳಿಗಾಗಲಿ ಒಳ್ಳೆಯ ಒಂದು ಸನ್ಮಾರ್ಗ ಹೋಗುವಂತ ಒಂದು ಕಾರಣಕ್ಕ ಅವ್ರನ್ನ ಒಳ್ಳೆ ಹತ್ತಿರಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ವಿಷಯ ಪ್ರಸ್ತಾಪನೆಯನ್ನು ಮಾಡೋದು. ಯಾವ ಮಾಳವ ಸಿದ್ಧಾಂತ ಮಾಸ್ತರ್ ಅವರು ಹೌದು ಒಂದು ಕೊಡಿತಕ್ಕಂತ ಸಮಸ್ತ ಗುರು ಹಿರಿಯರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಹೌದು ಎಷ್ಟೋ ವಿಷಯಗಳು ನಾವು ಹಣ ಹೆಚ್ಚು ಏನು ಗುಣ ಹೆಚ್ಚು, ಪ್ರಪಂಚ ಹೆಚ್ಚು, ಪಾರಮಾರ್ಥ ಹೆಚ್ಚು, ನೀರು ಹೆಚ್ಚು, ಬೆಂಕಿ ಹೆಚ್ಚು, ದ್ವೈತ ಹೆಚ್ಚು, ನಾ ಹೆಚ್ಚು, ನೀ ಹೆಚ್ಚು, ಕ್ರಾಂತಿ ಹೆಚ್ಚು, ಶಾಂತಿ ಹೆಚ್ಚು, ಏನು ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ಹೆಚ್ಚು, ಏನು ತಾಯಿ ಹೆಚ್ಚು, ಏನು ನಾ ಹೆಚ್ಚು, ನೀ ಹೆಚ್ಚು ಅಂತಕ್ಕಂಥ ಹಲವಾರು ವಿಷಯಗಳಿದಾವು. ಆ ಹಲವಾರು ವಿಷಯಗಳೊಳಗ ಏನ ಹೆಣ್ಣು ಹೆಚ್ಚು, ಏನ ಗಂಡ ಹೆಚ್ಚು ಅಂತಕ್ಕಂಥ ವಿಷಯ ಪ್ರಸ್ತಾಪನೆಯನ್ನು ಮಾಡಿದ್ರಿ ಸರ್. ಅದಕ್ಕೆ ಒಂದು ಮಾತನ್ನು ಕೂಡ ಬಹಳ ಸುಗಮವಾಗಿ ಹೇಳ್ತಕ್ಕಂಥ ಮಾತೈತಿ. ಹೌದು ಹೌದು ಹೌದು, ಅವ್ರು ಏನು ಈ ಪ್ರಶ್ನೆ ಮಾಡಿದ ಹೈಕೋಬೇಕಾಗಿರ್ತಕ್ಕಂಥದ್ದು ಬಾಗೇವಾಡಿ ಮುಲ್ಕನ್ ಮಾಸ್ತರ್ ಅವರಿಗೆ ಬಿಟ್ಟು ಕೊಟ್ಟೆವು ಅಂತ ಹೇಳ್ಯಾರ. ಹೌದು ಹೌದು, ಬಿಟ್ಟು ಕೊಟ್ಟೆವು ಅಂತ ಹೇಳಿಕೆಸಿಂದ ಅದು ನಮಗೆ ತೋರಿಸಲು ಬಿಟ್ಟ. ಹೌದೌದು ಸರ್. ಅದಕ್ಕೆ ಯಾವಾಗ ನೀವು ಹೆಣ್ಮಕ್ಕಳ ಒಂದು ಪದ್ಯವನ್ನು ಹಾಡುವಂತ ಕಲಾವಿದರು ಕರ್ಕೊಂಡು ಬಂದು ಇವತ್ತಿನ ದಿವಸ ಸ್ಟೇಜ್ನಾಗ ನೀವು ನಿಂತೀರಿ ಅಂದ ಬಳಿಕ ಹೆಣ್ಣು ಮಕ್ಕಳ ಪಾರ್ಟಿ ನೀವು ಆಯ್ಕೋರಿ, ಗಂಡಸ ಮಕ್ಕಳ ಪಾರ್ಟಿ ನಮಗಿರ್ಲಿ. ಅದಕ್ಕೆ ನಾವು ಗಣಮಕ್ಕಳು ತೇರ್ಕಿಸಿಂದ ಎದಕ್ಕೆ ಕೈ ಹಚ್ಕೊಂಡು ಹೇಳ್ಯಾರ, ಹೊತ್ತು ಹೊಂಡರಾಗಿ ಹೆಣ್ಮಕ್ಳು ಹೆಂಗ ಗಣಮಕ್ಕಳ ಇವ್ರನ್ನ ಹೆಣ್ಮಕ್ಳು ಮಾಡಿ ತೋರಿಸಿ ನನಗೆ ಹತ್ತು ಸುಮ್ಕೊಂಡು ನಿಮಗೆ ಹತ್ತು. ಅದಕ್ಕೆ ದೈವ ವಿಚಾರ ಮಾಡ್ತಕ್ಕಂಥ ಮಾತೈತಿ. ಹೌದೌದು, ಇವತ್ತು ಹೆಣ್ಣು ಅಂತಕ್ಕಂಥದ್ದು ಏನೇನು ಸಾಮರ್ಥ್ಯ ಕೆಲಸಗಳನ್ನು ಮಾಡೈತಿ. ಹೌದಾ, ಏನು ಕೀರ್ತಿ ಪತಾಕಿಯನ್ನು ಮುಟ್ಟಿಸಿ ಜಗತ್ತಿನೊಳಗ ಒಂದು ದಾಖಲೆಯನ್ನು ಮಾಡೈತಿ ಅಂತಕ್ಕಂಥದ್ದು ನಾನು ಪ್ರತಿಪಾದನೆಯನ್ನು ಮಾಡ್ತೀನಿ. ಗಂಡಸು ಮಕ್ಕಳು ಏನೇನು ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ ಮಾಸ್ತರ್ ಅವ್ರು ಹೇಳ್ತಾರಲ್ರಿ. ಅದಕ್ಕೆ ಹೆಣ್ಣಿನ ಕೀರ್ತಿ ಏನೇನೈತಿ ಅಂತಕ್ಕಂಥದ್ದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಹೇಳ್ತೀನಿ. ಜಗನ್ಮಾತೆ ಅಂತಕ್ಕಂಥದ್ದು ಒಂದು ಹೆಣ್ಣೈತಿ. ಹೌದ, ಲೋಕ ಮಾತೆ ಅಂತಕ್ಕಂಥದ್ದು ಒಂದು ಹೆಣ್ಣೈತಿ. ಹೌದೌದು, ಭಾರತ ಮಾತೆ ಅಂತಕ್ಕಂಥದ್ದು ಒಂದು ಹೆಣ್ಣೈತಿ. ಹೌದು, ಭೂಮಿ ತಾಯಿ ಅಂತಕ್ಕಂಥದ್ದು ಒಂದು ಹೆಣ್ಣೈತಿ. ಅಲ್ಲ ಪೂರ್ಣೇಶ್ವರಿ ಹೆಣ್ಣೈತಿ, ಗಂಗಾ ಮಾತೆ ಹೆಣ್ಣೈತಿ. ಹೌದೌದಪ್ಪ, ಇವತ್ತು ನೀವು ಈ ಭೂಮಿ ಮ್ಯಾಗ ನೀವು ಹೆಚ್ಚಾಗಿದ್ರಿ ಅಂದ್ರೆ ನಡೆದಾಡಬಾರ್ದು. ಅದೇ ಗಂಡು ಹೆಚ್ಚಂತಿದ್ರಿ ಅಂದ್ರೆ ಈ ಭಾರತ ದೇಶದಾಗಿರಬಾರ್ದು, ಈ ಲೋಕದಾಗಿರಬಾರ್ದು, ಈ ಜಗತ್ತಿನಾಗಿರಬಾರ್ದು. ಹೌದೌದು, ಅನ್ನಪೂರ್ಣೇಶ್ವರಿ ಅಂದ್ರೆ ಊಟ ಮಾಡುವಂತ ಅನ್ನ ಏನೈತಿಲ್ಲ, ಇದು ಕೂಡ ಹೆಣ್ಣೈತಿ. ನೀವು ಅನ್ನ ಸ್ವೀಕಾರ ಮಾಡಬಾರ್ದು. ಹೌದು, ಇವತ್ತಿಗೆ ಗಂಗಾ ಮಾತೆ ಅಂತಕ್ಕಂಥದ್ದು ಒಂದು ಹೆಣ್ಣೈತಿ. ಗಂಗಾ ಮಾತೆ ಕೂಡ ನೀವು ಸ್ವೀಕಾರ ಮಾಡಬಹುದು. ಇವತ್ತು ಜಗತ್ತಿನೊಳಗೆ ಗಂಡು ನೀವೇ
ಇವತ್ತಿನ ಸಮಾಜದೊಳಗೆ ನಾನೇ ಕೈ ಎತ್ತಿ ಎಂಟರ್ ಮಾಡ್ಕೊಳ್ಳೋದಿನ ಅದಕ್ಕ ಗಂಡ ಹೆತ್ತ ಅಂತ ಹೇಳಿ ಜಂಬದಿಂದ ಹೊಯ್ಕೋಬೇಡ್ರಿ, ಕಡೆಗಿಲತ್ತಿ ತಿಂದು ಹಾಗೆ ನಮ್ಮ ಕೈಯಾಗ ತರಕದಿಂದ ಹಾಡಬೇಕು, ಮಳರಂಗ ಮಾಡಬೇಡ್ರಿ, ಅಲತ್ತಿಗೆಟ್ಟ ನಿಂತೀರಿ ನೀವು ಜಗದಾಗ. ಹನಗಡಕ ಜಾತಿ ಹರದೇಶಿ ಮ್ಯಾದವರು ನಾಗೇಶ್ವರ ಶಂಗ ಹರದಲಿಗೆ ಆವಾಗ ಗಂಡಸರ ಮುಂದೆ ಪಾಯಿಂಟ್ ಅದಾವ. ಹೌದೌದು ನಮ್ಮ ಮಗು ಮುಂದೆ 10 ಶಬ್ದಗಳನ್ನ ಮಾತಾಡಬಾರ್ದು ಯಾವಾಗ ನೀವು ಪಕ್ಕ ಗಂಡಸ ನೀವು ಯಾವಾಗ ನೀವು ಎದಕ್ಕೆ ಕೈ ಹಚ್ಕೊಂಡು ಹೇಳಿರಿಪ್ಪ ಅಂದ್ಬೇಕ. ನೀವು ಪಕ್ಕ ಗಂಡಸರ ಅದಿರೋ ಇಲ್ಲೋ ಅಂತಕ್ಕಂಥದ್ದನ್ನ ನೀವು ವಿಚಾರ ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಮ ಮುಂದೆ ನೀವು ಗಂಡಸರ ಅಂತ ಹೇಳ್ಬೇಡ್ರಿ. ಮನ್ಯಾಗ ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಡತಿ ಏನದಲ್ಲ, ನಿಮ್ಮ ಹೆಂಡತಿ ಹೋಗಿ ಕೇಳಿ ಪಕ್ಕನ ಗಂಡಸ ಅಂತ ಹೇಳ್ತಾಳೆ.